ಬಂದರೆ, ಈಗ ಅಶ್ವಿನಿ ಗೌಡ ಅವರು, ಯಾಕೆಂದರೆ ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ವಾರ್ ನಡೀತಾ ಇರುತ್ತೆ. ಸೊ ಅವ್ರು ನೋಡಿದಾಗ ನಿಮ್ಮ ಮಗನೇನೋ ಒಂದು ಬೈತಿರ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಹೆಂಗೆ ಅನ್ಸುತ್ತೆ? ಟಿವಿ ನೋಡ್ತಾ ಬಿಟ್ರಲ್ಲ, ನನ್ನ ಮರ್ಯಾದೆ ಕಳೆದ್ಬಿಟ್ರಲ್ಲ, ಏನೋ ಒಂದು ಸುಮ್ಮನೆ ನೋಡ್ರು, ಆಗ ನಿಮ್ಗೆ ಹೆಂಗೆ ಅನ್ಸ್ಬೋದು? ಗಿಲ್ಲಿ ನಟ ಅವ್ರು ಗೆಲ್ಬೇಕು ಅಂತ ಅನ್ಸುತ್ತಾ? ಗೆಲ್ಬೇಕು ಅನ್ನೋ ಆಸೆ ಇಲ್ವಪ್ಪ ನಮ್ಗೆ. ತಾಯಿಯಾಗಿದ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದವನೆ, ಇಷ್ಟೆಲ್ಲ ಇದು ಮಾಡ್ಕೊಂಡು ಅಂದ್ರೆ ಕಷ್ಟದಲ್ಲಿ ನಂದವನೆ, ಇಷ್ಟೆಲ್ಲನೂ ಜನಗಳು ಪ್ರೀತಿ ಕೊಡ್ತಾವ್ರೆ, ಅದರಿಂದ ಗೆಲ್ತಾನೆ ಅಂತ. ಈಗ ಒಂದ್ ವೇಳೆ ಗೆದ್ರೆ ಅವ್ರು ಕೊಡೋ 50 ಲಕ್ಷ ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಅಯ್ಯೋ, ನಮ್ಮ ಮುಖ್ಯ ಅಂದ್ರೆ ಅದೇ ನಮ್ಗ ಇದು, ಅವನ ಭವಿಷ್ಯ, ಅವನ ಇದಕ್ಕೆ ಎಲ್ಕ ಅದೇ. ಏನ್ ಮಾಡ್ತೀರಾ ಅಂದ್ರೆ ಅವ್ರ ಭವಿಷ್ಯಕ್ಕೆ ಏನ್ ಮಾಡ್ಕೊಡ್ತೀರಾ? ಏನೋ ಅವನ್ಗ ಆಗುದ್ ಮಾಡ್ಕೊಂಡು ಏನೋ ಇರ್ಲಿ ಕಣಪ್ಪ, ಚೆನ್ನಾಗಿರ್ಲಿ. ಅಂದ್ರೆ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ. ಅಂದ್ರೆ ಅಪ್ಪ ಅಮ್ಮ ಕಷ್ಟದಲ್ಲಿ ತುಂಬಾ ನಂದವ್ರೆ ಅಂದ್ಬಿಟ್ಟು ಅಪ್ಪ ಅಮ್ಮನ್ ಮಾತ್ರ ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊತಾನೆ, ಮಾತಾಡಿಸ್ತಾನೆ. ಅವ್ನ್ ಬಂದ್ರೆ ಒಂದು ಆನಂದ ನಮ್ಮನೆ. ಅಷ್ಟೇ. ನಿಮ್ಮ, ಯಾಕಂದ್ರೆ ಅವ್ರ ಊರಿಗೆಲ್ಲ ಎಷ್ಟೇ ಸೆಲೆಬ್ರಿಟಿ ಆಗಿದ್ರು ನಿಮಗೆ ಮಗನೇ ಅಂದ್ರೆ ನಮ್ಗೆ ಯಾವಾಗ ಯಾವ ತರ ಇದ್ನ ಅದೇ ತರ ನಮ್ಗೆ. ಹಿಂಗೆಲ್ಲ ಅವನಿ ಅಂತ ಏನ್ ದುರಂಕಾರ ಇಲ್ಲ. ಮೊದ್ಲು ಹೆಂಗ್ ಬರ್ತಿದ್ನ, ಹೆಂಗ್ ಮಾತಾಡ್ತಿದ್ನ, ಹೆಂಗವ್ವ ಅಂತಿದ್ನ, ಹೆಂಗಪ್ಪ ಅಂತಿದ್ನ, ಅದೇ ತರ ಬಂದ್ ಕೂತ್ಕೋದು. ಅವನು ನಾನ್ ಮೇಲ್ ಕೂತಿದ್ರು ಅವ್ನ ಕಾಲ್ ದಂಡ್ಲು ಕೂತ್ಕೋದು, ಅದೆಲ್ಲ ತುಂಬಾ ಖುಷಿ. ಅಯ್ಯೋ, ಅವ್ರು ಯಾವುದೇ ಆಗ್ಲಿ ನೆಲ ಅದೇನುದಿಲ್ಲ, ಒಂದು ಹಾಸಿಗೆ ಅನ್ನೋದಿಲ್ಲ, ಯಾವುದೇ. ಅದೊಂದೇ ಸಂತೋಷ ನನ್ಗೆ ಕಣಪ್ಪ, ಅದೊಂದೇ ತುಂಬಾ ಇದು. ಅವ್ನು ಯಾವ್ದು ಒಂಥರ ಇದ್ ಮಾಡ್ಕ ಕೂತ್ಕೋದಿಲ್ಲ. ಮಾಮೂಲಿ ಮೊದ್ಲು ಹೆಂಗ್ ಕೂತ್ಕೋತಿದ್ ನಂಗೆ ಅವ್ವ ಅನ್ಕ ಹಿಂಗ್ ಕೂತ್ಕೋದು, ಕೈ ಹಾಕೊಂಡು ಇದ್ ಮಾಡುದು ಎಲ್ಲಾನು. ಆಕ್ಚುಲಿ ಅವರು ಈ ಶಾರ್ಟ್ ಫಿಲಮ್ ಎಲ್ಲ ಮಾಡೋರಲ್ಲ, ಈ ಕೆಲವೊಂದು ಬಹಳ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡೋರು. ಈ ಹೆಣ್ಮಕ್ಳು ಬಂದು ಆಸ್ತಿ ಕೇಳಿದ್ರೆ ಏನಾಗುತ್ತೆ, ಮತ್ತೆ ಈಗ ಆಸ್ತಿ ವಿಚಾರಕ್ಕೆ ಯಾಕೆ ಹೊಡೆದಾಡ್ತಾರೆ ಅಣ್ಣ ತಮ್ಮದಿರು, ಅದೆಲ್ಲ ಒಳ್ಳೊಳ್ಳೆ. ಅಂದ್ರೆ ಅದು ಅಂದ್ರೆ ಇವಾಗ ಆಮೇಲೆ ಹೆಣ್ಣು ಕೊಡೋಲ್ರು, ಅದಕ್ಕೆ ಏನಂದ್ರೆ ನನ್ನ ಮಗಳದೇ ಒಂದಿದು. ನನ್ನ ಮಗಳು ಅಂದ್ರೆ ನನ್ನ ಮಗಳು ಕೆಲ್ಸದವ್ರು ಮಾಡೋ ಸುಮ್ನಿರಪ್ಪ ಅಂದ್ರೆ, ಅವ್ವ ಕೆಲಸದವ್ರು ಅವ್ರು ಇವ್ರು ಬೇಡ, ಹಳ್ಳಿಯವ್ರೇನು ಇಟ್ಟುಣಲ್ರ ಅಂದ್ರೆ ನಮ್ ಕಷ್ಟ ಬದ್ದಿಮಿ ಸುಮ್ನಿರಪ್ಪ, ಯಾಕೆ ಹಿಂಗೆಲ್ಲ ಅಡಿಯ ನೀನು ಅಂದ್ರೆ ಕಷ್ಟ ಇಷ್ಟ ಅಲ್ಲ, ಹಳ್ಳಿಯವ್ರಿಗೆ ಮಾಡೋಣ. ಏನು ನಿಮ್ಮ ಮಗಳನ್ನ ಹಳ್ಳಿಯವ್ರಿಗೆ ಕೊಟ್ಟದ? ಹಳ್ಳಿಯವ್ರಿಗೆ ಕೊಟ್ಟಿವಿ ಇಲ್ಲಿಗೆ, ಅಂದ್ರೆ ಕೆಲಸದಲ್ಲ ಅವ್ರೆ, ಅಂದ್ರೆ ಹಳ್ಳಿ ಇಲ್ಲಿ ಊರಲ್ಲಿ ಅವ್ರೆ ಅಂತವ್ರಿಗೆ ಕೊಟ್ಟಿವಿ. ಅದಕ್ಕೆ ಒಂದಿತ್ತು ತೆಗೆದ್ಬಿಟ್ನ ಮೊಬೈಲಲ್ಲಿ, ಅದು ಯಾವುದೋ ಒಂದು ಅಂದ್ಬಿಟ್ಟು ಅದನ್ನ ತೆಗದ್ನ. ನಾನು ಅಯ್ಯೋ ಏನೋ ಮಾನ ಬರೋದಕ್ಕೆ ಕಳೀತೀಯಲ್ಲೋ ಏನಪ್ಪಾ ಅಂದ್ರೆ ನಿನ್ನ ಮಾನ ಬರೋದು ಮಂತ್ಯಕ್ಕೆ ಹಳ್ಳಿಯವ್ರು ಮಾಡ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅಷ್ಟೇ ಅವನು. ಈಗ ಮೊದಲು ಗಿಲ್ಲಿ ನಟಿಗೆ ಹಳ್ಳಿ ಹುಡುಗ ಏನು ಕೆಲಸ ಇಲ್ಲ, ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಹಳ್ಳಿ ಹುಡುಗರಿಗೆ ಏನೇ ಜಮೀನು ಇರಲಿ ಕೆಲಸ ಹೆಣ್ಣು ಕೊಡ್ತಾ ಇಲ್ಲ. ಇವಾಗ ಗಿಲ್ಲಿ ನಟಿಗೆ ಹೆಣ್ಣು ಕೇಳಿದ್ರೆ ಕೊಡ್ತಾರಲ್ಲ ಮಂಡ್ಯದಲ್ಲಿ? ಕೊಡ್ತಾರೆ ಕಣಪ್ಪ, ತುಂಬಾ ಜನಗಳು ಪ್ರೀತಿ ಚೆನ್ನಾಗದಲ್ವಾ, ಅದರಿಂದ ಮಾಡ್ತಾರೆ ಅಂತ. ನಿಮ್ಮ ಮಗನಿಗೆ ಯಾವಾಗ ಮದುವೆ ಆಗಿದ್ದು? ಅಂದ್ರೆ ಇನ್ನೊಬ್ರಿಗೆ, ಇವ್ರ ಅಣ್ಣಂಗೆ? ಇನ್ನೊಬ್ಬನಿಗೆ 2 ವರ್ಷ ಆಯ್ತು. 2 ವರ್ಷ 2 ವರ್ಷ ಆಯ್ತು. ಅಂದ್ರೆ ಹಳ್ಳಿಯವರೇನ? ಹಳ್ಳಿಯವರು ಇಲ್ಲ ಹಳ್ಳಿ ಅಂತ ಹಳ್ಳಿಯವರು. ಅವ್ರೇನ್ ಕೆಲಸ ಮಾಡ್ತಾರೆ ಅಣ್ಣ? ಅವರು ಇವಾಗ ಆರಂಭ ಮಾಡ್ತಾರೆ ಜಮೀನ್ ಕೆಲಸ. ಕುರಿಗಳು ನೋಡೋದು ಕುರಿ ಮೇಯ್ ನಾವು ನಮ್ಮ ಯಜಮಾನ್ರು. ಅವ್ರು ಬೇರೆ ಕೆಲಸ ಮಾಡ್ತಾರೆ. ಅವ್ರು ಅದೇ ನಮ್ಗೇನಾದ್ರು ನಮ್ಗೇನು ಜಾಸ್ತಿ ಬೆಳೆ ಬೆಳೆದು ಭತ್ತ ಅದು ಇದು ಬೆಳ್ಕೊಂಡು. ಈಗ ನಿಮ್ ಜೀವನಕ್ಕೆ ಅಂದ್ರೆ ಬರೀ ಕುರಿಗಳು ಬರೋ ಲಾಭ, ಮತ್ತೆ ಅದು ಭತ್ತ ಗೀತ ಭತ್ತ ಬೆಳೆದಂದ್ರೆ ಉಣ್ಕೋಕಾಯ್ತದೆ, ಕುರಿ ಪರಿ ಮೇಯಿಸ್ಕೊಂಡು. ಇವಾಗ ಪರವಾಗಿಲ್ವಾ? ಅವ್ರ ಗಿಲ್ಲಿ ನಟ ಎಲ್ಲ ಒಳ್ಳೆ ಶೋ ಗೆದ್ದಿದ್ದಾರೆ, ಒಳ್ಳೆ ದುಡ್ಡು ಬರುತ್ತೆ. ಒಳ್ಳೆ ದುಡ್ಡು ಅಂದ್ರೆ ನಮ್ ಜೀವನ ಚೆನ್ನಾಗಿ ಇದ್ ಮಾಡ್ತಾನೆ, ಯಾವನವ್ರ ಕಷ್ಟ ಸುಖ ನೋಡ್ತಾನೆ. ಮಾಮೂಲಿ ಒಪ್ಪನ ಈಗ ನಮ್ಮ ಮನೆಯವ್ರು ಏನಾದ್ರು ಸರ್ ಆರ್ಟ್ ಆಪರೇಷನ್ ಅವ್ರದ್ದು ಇದ್ ಮಾಡಿದ್ನ ಅವ್ರು ನೋಡ್ಕೊತಾನೆ. ಮಾಮೂಲಿ ನಮ್ಮ ಮನೇಲಿ ಏನೋ ಜವಾಬ್ದಾರಿ ಅವಂದೇ ಜವಾಬ್ದಾರಿ. ಈಗ ಬಿಗ್ ಬಾಸ್ ಮನೆಗೆ ವಿಚಾರಕ್ಕೆ ಬಂದ್ರೆ, ಈಗ ಅಶ್ವಿನಿ ಗೌಡ ಅವರು, ಯಾಕಂದ್ರೆ ಅವರಿಬ್ರಿಗೂ ಸಿಕ್ಕಾಪಟ್ಟೆ ವಾರ್ ನಡೀತಾ ಇರುತ್ತೆ. ಸೊ ಅವ್ರು ನೋಡಿದಾಗ ನಿಮ್ಮ ಮಗನೇನೋ ಒಂದು ಬೈತಿರ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ಟಿವಿ ನೋಡ್ತಾ? ಇಲ್ಲ ಅದು ಇದು ಮಾಡಿದ್ರೆ ಅವನೇನು ಬೇಜಾರು ಮಾಡ್ಕೋದಿಲ್ವಲ್ಲ, ಅದೊಂದು ಸಂತೋಷ ಆಯ್ತು. ಅದು ಅಕಸ್ಮಾತ್ ಅವ್ರು ಬೈದಾಗ ಸಪ್ಪು ಕುತ್ಕೊಂಡ್ಬಿಟ್ರು ಯಾರು ಗಿಲ್ಲಿ ನಟ, ಸೊ ಹಿಂಗ್ ಬೈದ್ಬಿಟ್ರಲ್ಲ, ನನ್ನ ಮರ್ಯಾದೆ ಕಳೆದ್ಬಿಟ್ರಲ್ಲ, ಏನೋ ಒಂದು ಸುಮ್ಮನೆ ಕುತ್ಕೊಂಡ್ರು, ಆಗ ನಿಮ್ಗೆ ಹೆಂಗ್ ಅನ್ಸ್ಬೋದು? ನಮ್ಗೇನು ಅನ್ಸೋದಿಲ್ಲ. ಇಲ್ಲ ಅವ್ರ ಅಪ್ಪ ಬೈತಾ ಇದ್ನಲ್ವಾ, ಅವ್ರ ಅಪ್ಪ ಬೈತಾ ಇರೋದು ಬಿಡು, ಅದಾಗೆ ಒಳ್ಳೇದಕ್ಕೆ ಒಳ್ಳೇದೇ ಅದು ಅಂತ ನಾನ್ ತಿಳ್ಕೊತೀವಿ. ಅದೇನು ಬೇಜಾರು, ನೀವು ಕೋಪ ಮಾಡ್ಕೊಳಲ್ವಾ? ಅದೇನು ಅನ್ಕದೆ ಒಂದೊಂದ್ಸರಿ ಅನ್ಸಿದ್ರು ಆಮೇಲೆ ಇದು ಶೋ ಇದು. ಸೊ
ಮತ್ತೆ ಅಲ್ಲಿ ಈ ಬಿಗ್ ಬಾಸ್ ಮನೇಲಿ ಮಲ್ಲಮ್ಮನ ಬಗ್ಗೆ ಏನಿಸುತ್ತೆ? ಆಲ್ಮೋಸ್ಟ್ ನಿಮ್ಮ ಏಜ್ ಅವರು. ಮಲ್ಲಮ್ಮ ಅಂದ್ರೆ ಇದ್ರಲ್ಲಿ ಹೋಗವ್ರಲ್ಲ ಅದೊಂದೇ ಸಂತೋಷ ಅಲ್ವಾ. ಆ ಏಜ್ ಅಲ್ಲಿ ಆತರ ಎಲ್ಲ ಮಾಡ್ತಾವಳೆಲ್ಲ ಮಾತಾಡ್ಕೊಂಡು ಅಲ್ಲಿ ಹೋಗವಳೆ, ಅದೊಂದೇ ಸಂತೋಷ. ಈಗ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಈಗ ನಿಮ್ಮ ಮಗ ವಿನ್ನರ್ ಆಗ್ತಾರೋ ಅಥವಾ ಏನೋ ಒಂದು ವಿನ್ನರ್ ಆಗ್ತಾರೆ ಅನ್ಕೊಳ್ಳೋಣ, ಈ ಶೋ ಮುಗೀತೆ, ನೆಕ್ಸ್ಟ್ ಯಾವ್ದೋ ಶೋ ನಲ್ಲಿ ನಿಮ್ಮನ್ನ ಕರೀತಾರೆ ಬಿಗ್ ಬಾಸ್ಗೆ, ಏನ್ ಮಾಡ್ತೀರಾ? ಹೋಗ್ತೀರಾ? ಹೋಗ್ನೇ ಬೇಕಲ್ಲ, ಮಗ ಇದ್ಮೇಲೆ ಹೋಯ್ತೀನಿ. ಅಲ್ಲ, ಕಂಟೆಸ್ಟೆಂಟ್ ಆಗಿ ಹೋಗ್ತೀರಾ? ಆ ತರ ಹೋಗ್ನಾರು ಸುಮ್ಮನೆ ಜಸ್ಟ್ ಶೋ ಹೋಗ್ತೀರಾ, ಕಂಟೆಸ್ಟೆಂಟ್ ಆಗಿ ಹೋಗಲ್ಲ? ಅದು ಅಂದ್ರೆ ಮಾತಾಡೋಕೆ ಇದು ಮಾಡೋಕೆ ಜಾಸ್ತಿ ಹೋಗಲ್ಲ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮತ್ತೆ ಬಿಗ್ ಬಾಸ್ ಈಗ ನಿಮ್ಮ ಮಗನ್ ಯಾವಾಗ ಮದುವೆ ಮಾಡ್ತೀರಾ? ನಮ್ಮ ಮಗನ ಮದ್ವೆ ಅಂದ್ರೆ ಅವನು ಮುಗಿದ್ ಬಂದ ಅವ್ನು ಯಾವಾಗ ಮದ್ವೆ ಆಗ್ತೀನಿ ನನಗೆ ಮದುವೆ ಆಯ್ತೀನಿ ಅಂತ ಇದ್ ಮಾಡ್ತಾನೆ ಅವಾಗ ಆಗ್ಲಿ. ಅವ್ದು ಯಾವುದು ಇದ್ ಮಾಡುದಿಲ್ಲ. ಇವಾಗ ಇಷ್ಟೆಲ್ಲ ಕಷ್ಟ ಬಿದ್ದು ಬಂದವನೇ, ಅವ್ನ ಮದ್ವೆ ಯಾವಾಗ ಇಷ್ಟಪಟ್ಟು ಆಯ್ತೀನಿ ಅಂತ ಅವಾಗ ಆಗ್ಲಿ. ಈಗ 3 ಶೋನಲ್ಲೂ ಪೇರ್ ಇದ್ರು. ಸೊ ನಿಮ್ಗೆ ಅಷ್ಟು ಪೇರಲ್ಲಿ ಯಾವ ಪೇರ್ ನಿಮ್ಗೆ ಮಗನಿಗೆ ಇಷ್ಟು ಚೆನ್ನಾಗಿದೆ ಅನಿಸುತ್ತೆ? ಅಂದ್ರೆ ಇದು ಚೆನ್ನಾಗದೆ, ಬಿಗ್ ಬಾಸ್ ಚೆನ್ನಾಗದೆ, ಅಂದ್ರೆ ಕಾವ್ಯ ಪೇರ್ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಕಾವ್ಯ ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು. ಈಗ ಸಪೋಸ್ ಬಿಗ್ ಬಾಸ್ ಮುಗಿದ್ಮೇಲೆ ಇಬ್ರು ಒಪ್ಕೊಂಡ್ಬಿಟ್ರು, ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು, ನೀವೇನಂತೀರಾ? ಮತ್ತಿದ್ಮೇಲೆ ಅವ್ರ ಇಷ್ಟ, ನನ್ನ ಮಗ ಇಷ್ಟಪಟ್ಟು ಅವ್ರು ಇಷ್ಟಪಟ್ರೆ ಆಗ ಬೇಡ ಅನ್ನೋದು ನಿಮ್ಮ ಮಗ ಡಿಸಿಷನ್. ಅವ್ರು ಏನು ಇಷ್ಟಪಟ್ರು ಒಳ್ಳೇದು ಅನ್ಸುತ್ತೆ ಮಾಡಿ. ಅಂದ್ರೆ ನಾನು ಎಲ್ಲೂ ಹೋಗುವ ಅಷ್ಟಿಲ್ಲ. ಮಾತ್ರ ಗೇಮನ್ನು ಹಂಗೆ ಗೇಯ್ತಿದ್ನ, ಯಾವ್ದಾದ್ರು ಮರ ಹತ್ಬೇಕಲ್ಲಿ ಏನಾದ್ರು ಗೇಮ ಗೇಯ್ಬೇಕಲ್ಲಿ ಗೇಯ್ತಿದ್ನ ಅಂದ್ರೆ ಅವ್ರ ಅಪ್ಪನಿಗೆ ಇವಾಗ್ಲೂ ಎದುರ್ಕತ್ತಾನೆ. ಇವಾಗ್ಲೂ ಅವ್ರಪ್ಪ ಅಂದ್ರೆ ಯಾವ್ದಾದ್ರು ನನ್ನೊಂದಿಗೆ ಯಾವ್ದಾದ್ರು ಹೇಳ್ಕಂದ್ರೆ ಅವ್ರಪ್ಪ ಬಂದೇಟ್ಗೆ ಸುಮ್ಮ ಕೂತ್ಬಿಡ್ತಾನೆ. ಅದೊಂದ್ರೆ ಸಂತೋಷ. ಈ ಸುಮ್ನಿರಪ್ಪ ನಿಂಗೆ ಗೊತ್ತು ಈ ತರ ಮಾತಾಡಲ್ವಾ? ಆ ತರ ಏನಪ್ಪ ಏನವ ಅವ್ವ ಅಂತಾನೆ ಅವ್ನು ಇದು ಮಾಡೋದಿಲ್ಲ. ಏನಪ್ಪ ಇದೇ ಥರ ನಾನು ಹಂಗೂ ಅಂತೀನಿ. ಯಾಕೆ ಬೆಂಗ್ಳೂರಿಗೆ ಹೋಗಿ ಎಷ್ಟು ದಿವಸ ಆಗದೆ, ಒಂದು ಯಾವುದಾದ್ರೂ ಸಿಟಿ ಮಾತಾಡಲಿ ಏನು ಎತ್ತಂದ್ರೆ ನಂಗೆ ಬರೋದಿಲ್ಲ ಅಷ್ಟೇ. ಅವನು ಯಾವಾಗಲೂ ಇವಾಗ ಹುಡುಗರು ಬರ್ಬೇಕಲ್ಲಿ ಏನ್ ಬಜಾ ಹೋಗ್ಜಾ ಅವನು ಅವ್ವ ಅಪ್ಪ. ಇವಾಗ ಬಿಗ್ ಬಾಸ್ ಮನೇಲಿ ಅವ್ರಿಗೊಂದು ಜೋಡಿ ಮಾಡಿದ್ದಾರೆ, ಕಾವ್ಯ. ಹೆಂಗ ಅನ್ಸುತ್ತೆ ಜೋಡಿ ನಿಮ್ಗೆ? ಜೋಡಿ ತುಂಬಾ ಚೆನ್ನಾಗದೆ. ಜೋಡಿ ಅಂದ್ರೆ ಚೆನ್ನಾಗದೆ. ಸೊಸೆ ಮಾಡ್ಕೋತೀರಾ? ಸೊಸೆ ಅಂದ್ರೆ ಅವ್ರು ಇಷ್ಟಪಟ್ರೆ ಆಗ್ಲಿ, ನಾವೇನು ಬೇಡ ಅನ್ನೋದಿಲ್ಲ. ಅವ್ರಿಷ್ಟ ಅಂದ್ರೆ ಇಷ್ಟು ದಿವಸ ಗಂಟ ನನ್ನ ಮಗ ಒಳ್ಳೆ ಹೆಸರು ಕೊಟ್ಟಾನಲ್ವಾ, ಅವನು ಯಾವ್ದು ತಪ್ಪು ಹೋಗುದಿಲ್ಲ ಅನ್ನೋದು ಗೊತ್ತಲ್ವಾ, ಆಗ್ಲಿ ಅಂತ. ನಿಮ್ಮ ಮಗ ಏನೇ ಡಿಸಿಷನ್ ತಗೊಂಡ್ರು ಸರಿಯಾಗಿರುತ್ತೆ. ಇವಾಗ ತಕ್ಕಂದ ಅವನು ಒಳ್ಳೆ ಇದಕ್ಕೆ ನಮ್ಮ ಜನಗಳನ್ನೆಲ್ಲ ಸಂಪನ್ನ ಮಾಡಿ ಅವನು ಇದು ಮಾಡವನಲ್ವ, ಅದೊಂದೇ ಸಂತೋಷ. ಅವನು ಒಳ್ಳೆ ಇದ್ರಲ್ಲೇ ಹೋಯ್ತಾನೆ ಅನ್ನೋದು ಗೊತ್ತು ನಮ್ಗೆ. ಈಗ ನಿಮ್ಮ ಮಗ ಯಾವತ್ತಾದ್ರು ಹೇಳ್ತಾ ಇದ್ರ, ನಾನು ನೋಡವಾವು ನಾನು ದೊಡ್ಡ ಪರದೆ ಮೇಲೆ ಬರ್ತೀನಿ, ಇವಾಗ ಮೊಬೈಲಲ್ಲಿ ಕಾಣಿಸ್ಕೊತಾ ಇದೀನಿ, ನೀನ್ ಟಿವಿನ ಬರಂಗ್ ಮಾಡ್ತೀನಿ ನಾನು ಅಂತ ನಿಮ್ಮ ಹತ್ರ ಯಾವತ್ತಾರ ಹೇಳಿದ್ರ? ನಮ್ಮ ಜೊತೆಲಿ ಯಾವತ್ತು ಏನು ಹೇಳಿಲ್ಲ. ಅಂದ್ರೆ ಅಪ್ಪ ಹೊಡಿತಾನೆ, ನಾನು ಬೆಂಗ್ಳೂರ್ಗೆ ಹೋಯ್ತೀನಿ, ನಾನು ನೋಡುವೆ, ಇವ್ನು ಹೊಡಿಯಂಗೆ ನಾನು ಯಾವ್ದನ್ನಾದ್ರೂ ಸಾಧಿಸ್ತೀನಿ, ಸುಮ್ನಿರು ಅಂತ ಅದೊಂದು ಮಾತು. ಬೆಂಗಳೂರಿಗೆ ಹೋಯ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಹೇಳ್ತಿರ್ಲಿಲ್ಲ. ಬೆಂಗಳೂರಿಗೆ ಹೋಯ್ತೀನಿ ಅಷ್ಟೇ. ಆಕ್ಟಿಂಗ್ ಮಾಡ್ತೀನಿ ಈ ತರ ಎಲ್ಲ ಅವನ್ಗೆ ಅಲ್ಲಿ ಹೋದ್ಮೇಲೆ ಇದಾಯ್ತು, ಏನೋ ಅದಂತೂ ಗೊತ್ತಿಲ್ಲ. ಅಂದ್ರೆ ಆತರ ಈ ಕೆಲವೊಂದು ಊರುಗಳಲ್ಲಿ ಇದ್ ಮಾಡ್ತಾ ಇದ್ರು, ಶಾರ್ಟ್ ಫಿಲಮ್ ತರ, ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಬಿಡ್ತಾ ಇದ್ರು. ಅದನ್ನೆಲ್ಲ ಯಾವ ಊರಲ್ಲಿ ಮಾಡ್ತಿದ್ದವ್ರು? ಅಂದ್ರೆ ಯಾವ ಊರು ಅಂತ ಗೊತ್ತಿಲ್ಲ ಕಣಪ್ಪ.